40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದು ಕಾಲದಲ್ಲಿ ಪಾಕಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ MiG-29 ಯುದ್ಧ ವಿಮಾನಕ್ಕೆ ಈಗ ಅಂತಿಮ ವಿದಾಯ ಹೇಳೋ ಕಾಲ ಬಂದಿದೆ. ಆದರೆ ಸ್ನೇಹಿತರೆ, ಇದರ ಹೆಸರು ಕೇಳಿದ್ರೆ ಇವತ್ತಿಗೂ ಪಾಕಿಗಳು ನಡುತ್ತಾರೆ. 6 ದಶಕಗಳ ಕಾಲ ಏನ್ ಸರ್ವಿಸ್ ಕೊಟ್ಟಿದ್ದಾವೆ ಇವು ಭಾರತದ ಏರ್ಫೋರ್ಸ್ಗೆ ಅಂತ ಹೇಳಿದ್ರೆ ಅದ್ಭುತ, ರಮಣೀಯ, ರೋಚಕ. 65ರ ಇಂಡೋ ಪಾಕ್ ಯುದ್ಧದಿಂದ ಇತ್ತೀಚಿನ ಬಾಲಾಕೋಟ್ ದಾಳಿವರೆಗೆ ಅಭಿನಂದನ್ ವರ್ಧಮಾನ್ MiG-21 ಅಲ್ಲಿ ಹೋಗಿದ್ದು, F-16 ಹೊಡೆದು ಬಿಸಾಕಿದ್ದು ನಿಮ್ಗೆಲ್ಲ ಗೊತ್ತಲ್ಲ. ಆ ಲೆವೆಲ್ನ ಭಾರತೀಯ ವಾಯುಪಡೆಯ ವರ್ಕ್ ಹಾರ್ಸ್ ಆಗಿದ್ವು ಇವು. ಇನ್ಫ್ಯಾಕ್ಟ್ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ MiG-21ಗಳ ಕಾರಣದಿಂದಲೇ ಪಾಕ್ನ 2 ತುಂಡು ಮಾಡೋಕೆ ಸಾಧ್ಯ ಆಗಿತ್ತು. ಆದ್ರೆ ಅಂತಹ ದಿಗ್ಗಜ ಯುದ್ಧ ವಿಮಾನಗಳಿಗೆ ಈಗ ವಿದಾಯ ಹೇಳೋ ಟೈಮ್. ಹಾಗಿದ್ರೆ ಯಾಕೆ ಇವುಗಳನ್ನ ಮೂಲಕ್ಕೆ ತಳ್ಳಲಾಗ್ತಾ ಇದೆ? ಗೇಮ್ ಚೇಂಜರ್, ರಿಯಲ್ ಫೈಟರ್ ಅಂತ ಹೇಳಲಾಗ್ತಿದ್ದ ಈ MiG-21 ಹಾರುವ ಶವಪೆಟ್ಟಿಗೆ ಅಂತ ಕರೆಸ್ಕೊಂಡು ಅಪಖ್ಯಾತಿಗೆ ಒಳಗಾಗಿದ್ದು ಯಾಕೆ ಇತ್ತೀಚೆಗೆ? ಹಾರುವ ಶವಪೆಟ್ಟಿಗೆ ಎಂತ ಘಾತಕವಾದ ಲೇಬಲ್ ಅದು. ಕೇಳಿದ್ರೆ ದಿಗ್ಭ್ರಮೆ ಆಗಬೇಕು ಯಾವುದೇ ಪೈಲಟ್ಗೆ. ಹೆಂಗೆ ಹತ್ತಬೇಕು ಪೈಲಟ್ ಆ ಹೆಸರು ಕೇಳಿದ್ರೆ? ಹಾರುವ ಶವಪೆಟ್ಟಿಗೆ ಯಾಕೆ ಹಂಗಾಯ್ತು? ಬನ್ನಿ ಸ್ನೇಹಿತರೆ, ಈ ವರದಿಯಲ್ಲಿ ಸಿಡಿಲಬ್ ಬರದ MiG-21ಗಳ ಸಿಡಿಲ ಕಥೆಯನ್ನ, ರೋಚಕ ಕಥೆಯನ್ನ, ಬೆಂಕಿಯ ಕಥೆಯನ್ನ, ಜೊತೆಗೆ ನೋವಿನ ಕಥೆಯನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. MiG-21ಗೆ ಗುಡ್ ಬೈ. ಎಸ್ ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತದ ಬಹುಮುಖ್ಯ ಫೈಟರ್ ಜೆಟ್ಗಳಾಗಿದ್ದ MiG-21ಗೆ ವಿದಾಯ ಹೇಳಲಾಗಿದೆ. ಚಂಡೀಗಢದ ಏರ್ಫೋರ್ಸ್ ಸ್ಟೇಷನ್ ನಲ್ಲಿ ಈ ಕದನ ಕಲಿಗಳಿಗೆ ಅಂತಿಮ ವಿದಾಯ ಸಲ್ಲಿಸಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ 62 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ವಾಯುಪಡೆ MiG-21ಗಳನ್ನ ಬರಮಾಡಿಕೊಂಡಿತ್ತು. ಈಗ ಅದೇ ಜಾಗದಲ್ಲಿ ಕೊನೆ ಹೇಳಲಾಗಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, CDS ಅನಿಲ್ ಚೌಹಾಣ್, ಆರ್ಮಿ ಚೀಫ್ ಜನರಲ್ ಉಪೇಂದ್ರ ದ್ವಿವೇದಿ, ಏರ್ ಚೀಫ್ ಮಾರ್ಷಲ್ AP ಸಿಂಗ್, ನೇವಿ ಚೀಫ್ ಅಡ್ಮಿರಲ್ DK ತ್ರಿಪಾಠಿ ಸೇರಿ ಇಡೀ ಭಾರತದ ಸೇನಾ ಶಕ್ತಿ, ಡಿಫೆನ್ಸ್ ಅಪರೇಟಸ್ ಈ ಲೋಹದ ಹಕ್ಕಿಗೆ ಸೆಲ್ಯೂಟ್ ಹೊಡೆದು ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಪ್ಯಾಂಥರ್ ಸ್ಕ್ವಾಡ್ರನ್ನ MiG-21ಗಳು ಕೊನೆ ಬಾರಿಗೆ ಹಾರಾಟ ನಡೆಸಿವೆ. ಸಾಂಕೇತಿಕ ಅಂತಿಮ ಗೌರವದಲ್ಲಿ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಖುದ್ದು MiG-21ಗಳನ್ನ ಹಾರಿಸಿ ಗೌರವ ಕೊಟ್ಟಿದ್ದಾರೆ. 50ರ ದಶಕದಲ್ಲಿ ಹುಟ್ಟು. ಫ್ರೆಂಡ್ಸ್, MiG-21 ಯುದ್ಧ ವಿಮಾನದ ಪೂರ್ಣ ಹೆಸರು ಮಿಕೋಯಾನ್ ಗೊರೆವಿಚ್ MiG-21 ಅಂತ. ಸೋವಿಯತ್ ಯೂನಿಯನ್ ಇದರ ನಿರ್ಮಾಪಕ. 1955ರಲ್ಲೇ ವಿಮಾನಗಳ ತಯಾರಿ ಕಾರ್ಯ ಶುರುವಾಗಿತ್ತು. ನ್ಯಾಟೋ ಇದನ್ನ ಫಿಶ್ ಬೆಡ್ ಅನ್ನೋ ಹೆಸರಿನಿಂದ ಕರೆದ್ರೆ ವಿಯೆಟ್ನಾಂ ಈ ವಿಮಾನಕ್ಕೆ ಸಿಲ್ವರ್ ಸ್ವಾಲೋ ಅಂತ ಹೇಳುತ್ತೆ. ಸೋವಿಯತ್ ಕಾಲದ ಮೆಕಾಯಾನ್ ಗೊರೆವಿಚ್ ಡಿಸೈನ್ ಬ್ಯೂರೋ ಈ ವಿಮಾನದ ಡಿಸೈನ್ ಮಾಡಿದೆ. ಇಂತಹ ವಿಮಾನಗಳು ಭಾರತಕ್ಕೆ ಬಂದಿದ್ದು 1963ರಲ್ಲಿ. 1961ರಲ್ಲೇ ಭಾರತ ಸೋವಿಯತ್ ಜೊತೆಗೆ MiG-21 ಖರೀದಿಸೋ ಒಪ್ಪಂದಕ್ಕೆ ಸೈನ್ ಹಾಕಿತ್ತು. ಆದರೆ ಮಾರ್ಚ್ 1963ರಲ್ಲಿ ಅಂದ್ರೆ ಚೀನಾ ಜೊತೆಗೆ ಯುದ್ಧ ಆದ ಮರು ವರ್ಷ MiG-21ನ ಮೊದಲ ಬ್ಯಾಚ್ ನಮ್ಮ ಸೈನಿಕರ ಕೈಗೆ ಸೇರಿದ್ವು. ಅವತ್ತಿಗೆ ವಿಶ್ವದ ಶಕ್ತಿಶಾಲಿ ಫೈಟರ್ ಜೆಟ್ ಅಂತ ಕರೆಸ್ಕೊಂಡಿದ್ದ MiG-21 ವಿಶ್ವದಲ್ಲಿದ್ದ ಕೆಲವು ಸೂಪರ್ಸಾನಿಕ್ ಜೆಟ್ಗಳಲ್ಲಿ ಒಂದಾಗಿತ್ತು. ಎಸ್, ಆಗಿನ ಕಾಲದಲ್ಲೇ ಸೂಪರ್ಸಾನಿಕ್ ಜೆಟ್. ಕ್ಷಿಪಣಿಗಳಲ್ಲೆಲ್ಲ ಮೂತಿ ಇರುತ್ತೆ ಗೊತ್ತಾ? ಇಲ್ಲಿ ಏರ್ ಇಂಟೇಕ್ ಜಾಗ ಇರುತ್ತಲ್ಲ, ಒಂದು ಮೂತಿ ಪಕ್ಕದಲ್ಲಿ, ಆ ಶಾರ್ಪ್ ಪಕ್ಕದಲ್ಲಿ ರೌಂಡ್ಗೆ ಕ್ಷಿಪಣಿಗಳಲ್ಲೆಲ್ಲ ಮಾಡಿರ್ತಾರೆ ನೋಡಿ. ಬ್ರಹ್ಮೋಸ್ ತುದಿಲಿದೆ. ಈ MiG ಮೂತಿ ನೋಡಿ, ಇದ್ರ ತುದಿಯಲ್ಲೂ ಕೂಡ ಏರ್ ಇಂಟೇಕ್ಗೆ ಮುಂದೆ ಈ ರೀತಿ ವ್ಯವಸ್ಥೆ ಇದೆ. ಒಂಥರ ಕ್ಷಿಪಣಿ ಮೂತಿಯ ವಿಮಾನ ಇದು. ಅಮೆರಿಕದ ಶಕ್ತಿಶಾಲಿ ಜೆಟ್ಗೂ ಸೋವಿಯತ್ನ ಈ MiG-21 ವಿಮಾನಗಳನ್ನು ಕಂಡ್ರೆ ಭಯ ಇತ್ತು. ಯಾಕಂದರೆ MiG-21 ವಿಮಾನಗಳು ಯುದ್ಧಕ್ಕೆ ಹೋದಲೆಲ್ಲ ಶತ್ರುಗಳನ್ನು ಹೊಡೆದು ಹಾಕ್ತಾ ಇದ್ವು. ಹೀಗಾಗಿ ಭಾರತಕ್ಕೂ ಈ ವಿಮಾನಗಳ ಮೇಲೆ ಭಯಕ್ಕೆ ಶುರುವಾಯಿತು. ಅದಕ್ಕಿಂತ ಹೆಚ್ಚಾಗಿ ಅವತ್ತು ಭಾರತದ ವಾಯುಪಡೆ ವೀಕ್ ಇತ್ತು. ಹೇಳಿಕೊಳ್ಳೋ ಒಂದೇ ಒಂದು ದೊಡ್ಡ ಬಲಶಾಲಿ ವಿಮಾನ, ಪವರ್ಫುಲ್ ಫೈಟರ್ಸ್ ನಮ್ಮ ಹತ್ರ ಇರಲಿಲ್ಲ. ಹೀಗಾಗಿ ಭಾರತ ಕೂಡ ತನಗೆ ಸೂಪರ್ಸಾನಿಕ್ ವಿಮಾನಗಳ ಅಗತ್ಯ ಇದೆ ಅಂತ ಕಂಡುಕೊಂಡು ಸೋವಿಯತ್ ಜೊತೆಗೆ ಒಪ್ಪಂದ ಮಾಡಿಕೊಳ್ತು. ಈ MiG-21 ವಿಮಾನಗಳನ್ನು ತರಿಸ್ಕೊಳ್ತು. ಮುಂದೆ ಇದರ ಟೆಕ್ನಾಲಜಿ ಕೂಡ ಭಾರತಕ್ಕೆ ಸಿಕ್ತು. ಸೋವಿಯತ್ ರಷ್ಯಾ MiG ವಿಮಾನಗಳ ಟೆಕ್ನಾಲಜಿಯನ್ನು ಭಾರತದೊಂದಿಗೆ ಶೇರ್ ಮಾಡಿಕೊಳ್ತು. ಇದರ ಫಲವಾಗಿ ಭಾರತದಲ್ಲೇ MiG-21 ನಿರ್ಮಾಣ ಕಾರ್ಯ ಕೂಡ ಆರಂಭ ಆಯಿತು. ಇಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಇಲ್ಲಿ ತನಕ ಜಗತ್ತಿನಾದ್ಯಂತ ಒಟ್ಟು 11,000 MiG-21 ವಿಮಾನಗಳು ತಯಾರಾಗಿವೆ. ಈ ಪೈಕಿ 3 ಜಾಗದಲ್ಲಿ ಮಾತ್ರ MiG-21 ವಿಮಾನವನ್ನು ನಿರ್ಮಾಣ ಮಾಡಲಾಗಿದೆ.
ಒಂದು ರಷ್ಯಾದಲ್ಲಿ, ಇನ್ನೊಂದು ಅಂದಿನ ಕಾಲದಲ್ಲಿದ್ದ ಯುಗೋಸ್ಲಾವಿಯಾದಲ್ಲಿ, ಮತ್ತೊಂದು ಭಾರತದಲ್ಲಿ ಮಾತ್ರ. ಹೀಗೆ ಮಿಗ್ 21ಗಳ ಮೇಲಿನ ಆಸಕ್ತಿ ಭಾರತಕ್ಕೆ ಹೆಚ್ಚಾಗ್ತಾ ಹೋಯಿತು. ಮಿಗ್ ಹಾಗೂ ಇಂಡಿಯನ್ ಏರ್ಫೋರ್ಸ್ ನ ಸಂಬಂಧ ಕೂಡ ಗಟ್ಟಿಯಾಗ್ತಾ ಹೋಯಿತು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,200 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಮಿಗ್ ವಿಮಾನಗಳ ತಾಕತ್ತೇನು? ಸ್ನೇಹಿತರೆ, ಭಾರತೀಯ ವಾಯುಪಡೆಗೆ ಮಿಗ್ ವಿಮಾನಗಳು ಬಂದು ಸರಿಸುಮಾರು 60 ವರ್ಷಗಳೇ ಆಗ್ತವೆ. ಆದರೆ ಇನ್ನೂ ಕೂಡ ಅದರ ಮಹತ್ವ ಕಮ್ಮಿಯಾಗಿಲ್ಲ. ಈಗ ಅದರ ಹಾರಾಟಕ್ಕೆ ನಿರ್ಬಂಧ ಹೇರಿರ್ಬೋದು, ಸಾಕು ನಿಮ್ಮ ಸರ್ವಿಸ್ ಅಂತ ರಿಟೈರ್ಮೆಂಟ್ ಕೊಟ್ಟಿರ್ಬೋದು. ಆದರೆ ಇಲ್ಲಿ ತನಕವೂ ಆ ವಿಮಾನಗಳು ಭಾರತೀಯ ವಾಯುಪಡೆಗೆ ಫೇವರಿಟ್ ಫೈಟರ್ಸ್ ಆಗಿದ್ವು. ಅದಕ್ಕೆ ಕಾರಣ ಅವುಗಳಿಗಿದ್ದ ತಾಕತ್ತು. ಭಾರತಕ್ಕೆ ಅತ್ಯಂತ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ ಈ ಫೈಟರ್ಗಳು ಯುದ್ಧ ಭೂಮಿಗೆ ಎಂಟ್ರಿ ಆದರೆ, ಕದನ ಅಗಸಕ್ಕೆ ಎಂಟ್ರಿ ಆದರೆ, ಆಕಾಶಕ್ಕೆ ವೈರಿಗಳ ಎದೆ ನಡುಗಿಸೋ ರೀತಿ ನುಗ್ಗುತ್ತಾ ಇದ್ವು. ಆಕಾಶವನ್ನು ಸೀಳ್ಕೊಂಡು ನಿಖರ ದಾಳಿ, ಭಯಾನಕ ವೇಗದಿಂದ ಮಿಂಚಿನ ಸಂಚಾರ ಮಾಡ್ತಾ ಇದ್ವು. ವಿಮಾನಗಳು ಶತ್ರು ವಿಮಾನಗಳನ್ನು ಕ್ಷಣ ಮಾತ್ರದಲ್ಲಿ ಬೀಳಿಸ್ತಾ ಇದ್ವು. ಏನೋ ಏರ್ ಸ್ಟ್ರೈಕ್ ಮಾಡೋದ್ರಲ್ಲೂ ಮಿಗ್ 21 ವಿಮಾನಗಳದ್ದು ಮುಂಚೂಣಿ ಪಾತ್ರ ಈ ಹಿಂದೆ ಅನೇಕ ಯುದ್ಧಗಳಲ್ಲಿ, ಕಾರ್ಯಾಚರಣೆಗಳಲ್ಲಿ ಸಾಬೀತಾಗಿದೆ. ಪ್ರಪಂಚದ ಮೇಲೆ ಪ್ರಭಾವ ಬೀರಿದ ಅನೇಕ ಯುದ್ಧಗಳ ಗತಿಯನ್ನು ಬದಲಿಸಿದ ಕೀರ್ತಿ ಈ ಮಿಗ್ 21 ವಿಮಾನಗಳಿಗಿದೆ. ನಿಮಗೆಲ್ಲ 1971ರ ಭಾರತ ಪಾಕ್ ಯುದ್ಧದ ಬಗ್ಗೆ ಗೊತ್ತಿದೆ. ಇಡೀ ವಿಶ್ವಕ್ಕೆ ಭಾರತದ ತಾಕತ್ತು ತಿಳಿಸಿದ ಯುದ್ಧ ಅದು. ಭಾರತ ಅನ್ನೋದೊಂದು ಶಾಂತಿಪ್ರಿಯ ರಾಷ್ಟ್ರ, ತಾನು ಮನಸ್ಸು ಮಾಡಿದ್ರೆ ವೈರಿಗಳನ್ನು ಪೀಸ್ ಕೂಡ ಮಾಡ್ತೀನಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ದ ಯುದ್ಧ ಅದು. ಆ ಕದನದಲ್ಲಿ 90,000 ಪಾಕ್ ಸೈನಿಕರು ಮಂಡಿಯೂರಿದ್ರು. ಭಾರತೀಯ ಸೈನಿಕರ ಆರ್ಭಟಕ್ಕೆ ಅಲ್ಲಿ ಬಾಂಗ್ಲಾ ಅನ್ನೋ ಹೊಸ ರಾಷ್ಟ್ರವೇ ಹುಟ್ಕೊಂಡ್ಬಿಟ್ಟಿತ್ತು. ಇದೆಲ್ಲ ಇತಿಹಾಸ. ಆದರೆ ಸ್ನೇಹಿತರೆ, ಆ ಯುದ್ಧದಲ್ಲಿ ನಮ್ಮ ಸೈನಿಕರಷ್ಟೇ ವೀರಾವೇಶದಿಂದ ಹೋರಾಡಿ ಗೆಲುವಿಗೆ ಸಹಾಯ ಮಾಡಿದ್ದು ಮಿಗ್ 21 ಫೈಟರ್ಸ್. ಅಮೆರಿಕ ಕೃಪೆಯಿಂದ ಪಾಕಿಸ್ತಾನಕ್ಕೆ ಸಿಕ್ಕಿದ್ದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಆಕಾಶದಲ್ಲೇ ಬಡಿದು ಕೆಡವಿ ಭಾರತಕ್ಕೆ ವಿಜಯ ಮಾಲೆ ಹಾಕುವಲ್ಲಿ ಈ ಯುದ್ಧ ವಿಮಾನಗಳ ಪಾತ್ರ ನಿಜಕ್ಕೂ ಸೈನಿಕರಷ್ಟೇ ಮುಖ್ಯವಾಗಿತ್ತು. ಆ ಕದನದಲ್ಲಿ ಪಾಕ್ನ ದೊಡ್ಡ ಸಿಟಿ ಕರಾಚಿ ಮೇಲೆ ಇದೆ ಮಿಗ್ 21 ನುಗ್ಗಿ ಹೊಡೆದು ಬಂದಿತ್ತು. ಬಾಂಗ್ಲಾದಲ್ಲಿ ಅಡಗಿದ್ದ ಪಾಕ್ ನಾಯಕರ ಕಟ್ಟಡಗಳನ್ನು ಧ್ವಂಸ ಮಾಡಿತು. ಹೀಗೆ ಯುದ್ಧದುದ್ದಕ್ಕೂ ಪಾಕ್ನ ನಿದ್ದೆಗೆಡಿಸಿದ್ವು ಈ ಮಿಗ್ 21 ಹೆಸರಿನ ಲೋಹದ ಹಕ್ಕಿಗಳು. ಇದಷ್ಟೇ ಅಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಪಾಕ್ ಜೊತೆಗಿನ ಅನೇಕ ಗಡಿ ಸಂಘರ್ಷದಲ್ಲಿ ಭಾರತದ ಬ್ರಹ್ಮಾಸ್ತ್ರವಾಗಿ ಕೆಲಸ ಮಾಡಿವೆ ಈ ಮಿಗ್ 21ಗಳು. ಅಷ್ಟೇ ಯಾಕೆ, 2019ರಲ್ಲಿ ಭಾರತ ಪಾಕಿಸ್ತಾನ್ ನೆಲದಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗ ಪಾಕ್ ಹಾಗೂ ಭಾರತದ ನಡುವೆ ಉದ್ವಿಗ್ನ ವಾತಾವರಣ ಉಂಟಾಯಿತು. ಆಮೇಲೆ ಆಗ ಅಮೆರಿಕನ್ ಮೇಡ್ F-16 ಹಿಡ್ಕೊಂಡು ಬಂದಿತ್ತು ಪಾಕಿಸ್ತಾನ ಪ್ರತಿದಾಳಿ ಮಾಡೋಕ್ಕೆ ಭಾರತಕ್ಕೆ. ಆವಾಗ ಅಭಿನಂದನ್ ವರ್ಧಮಾನ್, ನಮ್ಮ ವಾಯುಪಡೆಯ ವಿಂಗ್ ಕಮಾಂಡರ್, ಫೈಟರ್ ಪೈಲಟ್, ಮಿಗ್ 21 ಏರಿ ಇಂಟರ್ಸೆಪ್ಟ್ ಮಾಡೋಕ್ಕೆ ಹೋಗಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಮಿಗ್ 21ಗೆ ಇಂಟರ್ಸೆಪ್ಟರ್ ರೋಲ್ ಕೊಡಲಾಗಿತ್ತು. ಅಂದರೆ ಯಾರಾದರೂ ಬಂದರೆ ಶತ್ರು ವಿಮಾನಗಳನ್ನು ಹೋಗಿ ಬ್ಲಾಕ್ ಮಾಡೋಕ್ಕೆ, ಇಂಟರ್ಸೆಪ್ಟ್ ಮಾಡೋಕ್ಕೆ, ಅವರಿಗೆ ತಡೆಯನ್ನು ಒಡ್ಡೋಕೆ ಅದಕ್ಕೆ ಬಳಸಲಾಗ್ತಾ ಇತ್ತು ಕಾಂಬ್ಯಾಟ್ ರೋಲ್ಗಿಂತ ಹೆಚ್ಚಾಗಿ. ಸೊ ಇಂಟರ್ಸೆಪ್ಟ್ ಮಾಡೋಕ್ಕೆ ಈ ವಿಮಾನವನ್ನು ಕಳಿಸಿದಾಗ ಅಭಿನಂದನ್ ವರ್ಧಮಾನ್ ಬರೀ ಇಂಟರ್ಸೆಪ್ಟ್ ಮಾಡಿದಲ್ಲ, ಅಟ್ಟಾಡಿಸ್ಕೊಂಡು ಹೋಗಿ F-16 ಹೊಡೆದೇ ಬಿಟ್ರು. ಆ ಗಡಿಬಿಡಿಯಲ್ಲಿ ಪಾಕಿಸ್ತಾನದ ಬಾರ್ಡರ್ನ ಕೂಡ ದಾಟಿಬಿಟ್ಟಿದ್ರು. ಅದೆಲ್ಲ ಈಗ ಇತಿಹಾಸ ನಿಮಗೆ ಗೊತ್ತಿದೆ. ಇಷ್ಟೇ ಅಲ್ಲ, ವಿಯೆಟ್ನಾಂ ಯುದ್ಧ ಇರ್ಬೋದು, ಇಂಡೋನೇಷ್ಯಾದಲ್ಲಿ ನಡೆದ ಸಂಘರ್ಷ ಇರ್ಬೋದು, ಅರಬ್ ಇಸ್ರೇಲ್ ವಾರ್ ಇರ್ಬೋದು, ಸಿರಿಯಾದ ಸಿವಿಲ್ ವಾರ್ ಇರ್ಬೋದು, ಲಿಬಿಯಾ ಈಜಿಪ್ಟ್ ನಡುವೆ ನಡೆದ ವಾರ್ ಇರ್ಬೋದು, ಇರಾನ್ ಇರಾಕ್ ವಾರ್, ಇಥಿಯೋಪಿಯಾ ಸೊಮಾಲಿಯಾ ವಾರ್, ಅಂಗೋಲಾದ ಸಿವಿಲ್ ವಾರ್, ಕಾಂಗೋದಲ್ಲಿ ನಡೆದ ಯುದ್ಧಗಳು, ಯುಗೋಸ್ಲಾವಿಯಾದಲ್ಲಿ ಆದ ಸಂಘರ್ಷಗಳು, ರೊಮೇನಿಯಾ ಬಲ್ಗೇರಿಯಾ, ಹೀಗೆ ಎಲ್ಲ ರಾಷ್ಟ್ರಗಳಲ್ಲಿ ನಡೆದಂಥ ಸಂಘರ್ಷದಲ್ಲೂ ಕೂಡ ಇದು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಿದೆ. ಮಿಗ್ 21 ಗಂಟೆಗೆ 2229 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯವನ್ನು ಹೊಂದಿದ್ದು 644 ಕಿಲೋಮೀಟರ್ ರೇಂಜ್ನಲ್ಲಿ ಆಪರೇಷನ್ ಮಾಡುತ್ತೆ. ಭಾರತಕ್ಕೆ ಯಾಕೆ ಈ ವಿಮಾನ ಫೇವರಿಟ್ ಅಂದರೆ, ಈ ವಿಮಾನಗಳು ಬೇರೆ ವಿಮಾನಗಳ ಥರ ಹಾರಿಸೋ ಕಷ್ಟ ಅಲ್ಲ, ಪೈಲಟ್ಗಳಿಗೆ ಬಹಳ ಫೇವರಿಟ್, ನುಗ್ತವೆ, ಈಸಿಯಾಗಿ ಆಪರೇಟ್ ಮಾಡಬಹುದು ಅಂತ. ಜೊತೆಗೆ ತಮಗೆ ಬೇಕಾದ ರೀತಿಯಲ್ಲಿ ಮಾರ್ಪಾಡು ಮಾಡ್ಕೊಳ್ಳೋಕೆ ಕೂಡ ಇದು ಒಂಥರ ಹೇಳಿ ಮಾಡಿಸ್ದಂಗಿತ್ತು. ಅದಕ್ಕೇನೆ ಮಿಗ್ 21 ಬೈಸನ್ ಅಂತ ನಾವು ಗೋಳಿ ಅಂತ ಅಪ್ಗ್ರೇಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ವಿ.
MiG-21 ಅಪ್ಗ್ರೇಡೆಡ್ ವರ್ಷನ್ MiG-21 ಬೈಸನ್ ಗೂಳಿ ಅದನ್ನು ಹಾರಿಸ್ಕೊಂಡೇ ಹೋಗಿದ್ದು ಅಭಿನಂದನ್ ವರ್ಧಮಾನ್. ಬರೀ ಇದಷ್ಟೇ ಅಲ್ಲ, ನಿಖರ ಗುರಿ ತಲುಪುವಲ್ಲೂ ಕೂಡ MiG-21 ವಿಮಾನಗಳು ಯಾವಾಗಲೂ ಮುಂದೆ ಇರ್ತವೆ. ಜೊತೆಗೆ ಭಾರತೀಯ ವಾಯುಪಡೆಗೆ ಈ ವಿಮಾನಗಳು ಆರಂಭದ ದಿನಗಳಲ್ಲೇ ಸೇರಿಕೊಂಡಿದ್ದರಿಂದ ಇವು ಭಾರತೀಯ ಪೈಲಟ್ಗಳಿಗೆ ತುಂಬಾ ಚಿರಪರಿಚಿತ. ಇದರ ಹಾರ್ಟ್ ಬೀಟ್ ನಮ್ಮ ಪೈಲಟ್ಗಳ ಹಾರ್ಟ್ ಬೀಟ್ಗೆ ಹತ್ತಿರ. ತರಬೇತಿಯಿಂದ ಹಿಡಿದು ಬಳಕೆ ಮಾಡೋದರ ತನಕ MiG-21 ವಿಮಾನಗಳನ್ನು ಯಶಸ್ವಿಯಾಗಿ ಬಳಸಿರೋದು ಭಾರತ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಈ MiG-21 ತಯಾರು ಮಾಡಿದ ರಷ್ಯಾಗಿಂತಲೂ ಹೆಚ್ಚಿನ ಚಾಕಚಕ್ಯತೆಯಲ್ಲಿ ಭಾರತೀಯ ಪೈಲಟ್ಗಳು ಇದನ್ನು ಹಾರಿಸ್ತಾರೆ. ಹೀಗಾಗಿ ಭಾರತೀಯ ವಾಯುಪಡೆಗೆ ಇದು ಫೇವ್ರೆಟ್. ಇದರ ಅಡ್ವಾನ್ಸ್ಡ್ ವರ್ಷನ್ಗಳನ್ನು ಅತ್ಯುತ್ತಮವಾಗಿ ತಯಾರು ಮಾಡ್ಕೊಂಡಿದ್ದೇವೆ. ಯಾವ ಲೆವೆಲ್ಗೆ ಅಂದರೆ MiG-21 ಬೈಸನ್ ಹೇಳಿದ್ವಲ್ಲ, ಅಪ್ಗ್ರೇಡೆಡ್ ವರ್ಷನ್ ನಮ್ಮದು, ಅದು ರಷ್ಯನ್ ವರ್ಷನ್ಗಿಂತಲೂ ಸ್ಟ್ರಾಂಗ್ ಮತ್ತು ಇಂಪ್ಯಾಕ್ಟ್ಫುಲ್ ಅಂತ ತಜ್ಞರು ಹೇಳ್ತಾರೆ. ಜೊತೆಗೆ ಸ್ನೇಹಿತರೆ, ನಮ್ಮಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಕೂಡ 40ಕ್ಕೂ ಅಧಿಕ ರಾಷ್ಟ್ರಗಳು ವಾಯುಪಡೆಯಲ್ಲಿ ವಿಮಾನವನ್ನು ಇವತ್ತಿಗೂ ಇಟ್ಕೊಂಡಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನ್ಯಾಟೋ ಕಂಟ್ರೀಸ್ ಆಗಿರೋ ರೊಮೇನಿಯಾ ಮತ್ತು ಕ್ರೊವೇಷಿಯಾ ಕೂಡ ಈ MiG-21ಗಳನ್ನು ಯೂಸ್ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇದರ ಜನಪ್ರಿಯತೆ ಇದೆ. ಆದರೆ ಇಷ್ಟೆಲ್ಲ ಜನಪ್ರಿಯತೆಗಳ ಹೊರತಾಗೂ ಕೂಡ MiG-21 ವಿಮಾನಗಳಿಗೆ ವಯಸ್ಸಾಗ್ತಾ ಆಗ್ತಾ ಕೆಲವೊಂದಷ್ಟು ನೆಗೆಟಿವ್ ಬಿರುದುಗಳು ಕೂಡ ಅಂಟ್ಕೊಂಡು ಹಾರುವ ಶವಪೆಟ್ಟಿಗೆ ಎಂದೇ ಕುಖ್ಯಾತಿ. ಸ್ನೇಹಿತರೆ, ಮಹಾಭಾರತದಲ್ಲಿ ಅತ್ಯಂತ ಬಲಿಷ್ಠ ಎನಿಸಿಕೊಂಡಿದ್ದ ಭೀಷ್ಮರಿಗೂ ಕೆಲ ಕೊರತೆಗಳು ಇದ್ವು ಅನ್ನೋ ಹಾಗೆ ನಮ್ಮ ಈ MiG-21 ವಿಮಾನಗಳಿಗೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ವು. MiG ವಿಮಾನಗಳನ್ನ ಗೇಮ್ ಚೇಂಜರ್ ಅಂತ ಹೇಗೆ ಕರೆಯಲಾಗ್ತಾ ಇತ್ತು, ಅದೇ ರೀತಿ ವಿಡೋ ಮೇಕರ್, ಫ್ಲೈಯಿಂಗ್ ಕಾಫಿನ್ ಅಂತ ಕೂಡ ಕರಿತಾ ಇದ್ರು. ಈಗಲೂ ಅದನ್ನು ಆ ಹೆಸರಲ್ಲಿ ಕರೀತಾರೆ. ಇದ್ದಕ್ಕಿದ್ದಂತೆ ಅಪಘಾತಗಳಾಗೋದು, ಎಲ್ಲಾದರೂ ಹೋಗಿ ಬಿದ್ದುಬಿಡೋದು, ಯಾವಾಗ ಚೆನ್ನಾಗಿರುತ್ತೆ ಯಾವಾಗ ಅಸ್ವಸ್ಥವಾಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅನ್ನೋದು, ರಿಲಯಬಿಲಿಟಿ ಇಶ್ಯೂಸ್ ಇದೆಲ್ಲ ಇತ್ತು. ನಮ್ಮ ಸರ್ಕಾರ ಬಿಡುಗಡೆ ಮಾಡಿರೋ ಡೇಟಾ ಪ್ರಕಾರ ಕಳೆದ 60 ವರ್ಷಗಳಲ್ಲಿ, ಉಸಿರು ಬಿಗಿ ಹಿಡ್ಕೊಳ್ಳಿ, ಕಳೆದ 60 ವರ್ಷಗಳಲ್ಲಿ ಭಾರತದ ವಾಯುಪಡೆಯಲ್ಲಿದ್ದ 500 MiG-21 ವಿಮಾನಗಳು ಬಿದ್ದು ಹೋಗಿವೆ. 500, 171 ಪೈಲಟ್ ಸೇರಿ 200 ಜನರು ಪ್ರಾಣ ಬಿಟ್ಟಿದ್ದಾರೆ. ವ್ಯಾಲ್ಯೂಬಲ್, ಮೌಲ್ಯಯುತ ಜೀವಗಳು, ಫೈಟರ್ ಪೈಲಟ್ಸ್ ಜನರು 200 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ 2010ರಿಂದಲೇ 20ಕ್ಕೂ ಅಧಿಕ ಫೈಟರ್ ಜೆಟ್ಗಳು ಕ್ರ್ಯಾಶ್ ಆಗಿವೆ. ಸದ್ಯ ಭಾರತದ ಹತ್ರ MiG-21 ಬೈಸನ್ ಯುದ್ಧ ವಿಮಾನಗಳ 3 ಸ್ಕ್ವಾಡ್ರನ್ ಇದ್ದು, ಅದರಲ್ಲಿ 2 ಸ್ಕ್ವಾಡ್ರನ್ಗಳನ್ನು ತರಬೇತಿ ಉದ್ದೇಶಗಳಿಗಾಗಿ ಯೂಸ್ ಮಾಡಲಾಗ್ತಾ ಇತ್ತು. ಒಂದೊಂದು ಸ್ಕ್ವಾಡ್ರನ್ಗಳಲ್ಲಿ 16ರಿಂದ 18 ವಿಮಾನಗಳು. 2 ವರ್ಷಗಳ ಹಿಂದೆನೇ ಈ ಎಲ್ಲ ವಿಮಾನಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಹಾರಾಟ ನಿಲ್ಲಿಸಿ ಅಂತ ವಾಯುಪಡೆ ಡಿಸೈಡ್ ಮಾಡಿತ್ತು. ಆರಂಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ವಿಶ್ರಾಂತಿ ಕೊಡಲ್ಲ, ಪರಿಶೀಲನೆ ಮಾಡಿದ ಬಳಿಕ ಸ್ಟೆಬಿಲಿಟಿ ಇರೋ ಫೈಟರ್ಗಳನ್ನು ಮತ್ತೆ ಬೇಕಿದ್ರೆ ಬಳಸೋಕೆ ನೋಡ್ಬೋದು ಅನ್ನೋ ಮಾಹಿತಿ ಇತ್ತು. ಆದ್ರೆ ಈಗ ಫೈನಲಿ ಬೇಡ, ಕಂಪ್ಲೀಟ್ ರಿಟೈರ್ಮೆಂಟ್ ಕೊಡೋಣ ಅನ್ನೋ ನಿರ್ಧಾರಕ್ಕೆ ಬಂದು ವಿದಾಯ ಹೇಳಲಾಗಿದೆ. ನಿಮಗಿಲ್ಲ ಅನ್ನಿಸ್ಬೋದು, ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಅವುಗಳನ್ನು ಇಟ್ಕೊಂಡಿದ್ದು ಯಾಕೆ ಅಂತ, ಹೊಸ ವಿಮಾನ ತಗೋಬೋದು ತಾನೆ ಅಂತ. ಆದರೆ ಸ್ನೇಹಿತರೆ, ಭಾರತೀಯ ವಾಯುಪಡೆಗೆ MiG ವಿಮಾನಗಳು ಅವಶ್ಯಕತೆ ಅನ್ನೋದಕ್ಕಿಂತ ಅದೊಂಥರ ಅನಿವಾರ್ಯತೆ. ಯಾಕಂದರೆ ನಮ್ಮ ವಾಯುಪಡೆಗೆ ಬೇಕಾದಷ್ಟು ಯುದ್ಧ ವಿಮಾನಗಳು ಇನ್ನೂ ಕೂಡ ನಾವು ಕೊಟ್ಟಿಲ್ಲ, ನಮ್ಮ ಸರ್ಕಾರ ಕೊಟ್ಟಿಲ್ಲ, ನಮ್ಮ ದೇಶ ನಾವು ಕೊಟ್ಟಿಲ್ಲ ನಮ್ಮ ವಾಯುಪಡೆಗೆ. ನಮ್ಮ ಹತ್ರ ಮಿರಾಜ್, ಸುಖೋಯ್, ತೇಜಸ್, ರಫೇಲ್, ಜಾಗ್ವಾರ್ ಇರಬಹುದು. ತೇಜಸ್ ಬಿಡಿ, ಇವಾಗ ಕೊಡೋಕೆ ರೆಡಿ ಆಗ್ತಿದ್ದಾರೆ. ಹೊಸ ಆರ್ಡ್ರ್ ಇವಾಗ ಪ್ಲೇಸ್ ಆಗಿದೆ. ಹಳೇದು ಏನು ಮಾಡ್ತಾರೆ ಗೊತ್ತಿಲ್ಲ, 80 ಚಿಲ್ಲರೆ ಫೈಟರ್ ಜೆಟ್ ಇನ್ನೂ ಕೊಟ್ಟಿಲ್ಲ ಇವರು. ಈಗ ಮತ್ತೆ 97 ಜೆಟ್ಸ್ಗೆ ಈಗ ಆರ್ಡರ್ ಕೊಡಲಾಗಿದೆ. ಯಾವಾಗ ಕೊಡ್ತಾರೆ ನೋಡೋಣ. ಸೊ ಒಂದಷ್ಟು ಇರ್ಬೋದು, ಆದರೆ ಅವುಗಳ ಸಂಖ್ಯೆ ನಮಗೆ ಸಾಕಾಗ್ತಿಲ್ಲ. ಅಲ್ಲದೆ ಅವುಗಳನ್ನು ಆರಂಭಿಕವಾಗಿ ತರಬೇತಿಗೂ ಕೂಡ ಬಳಸೋಕ್ಕಾಗಲ್ಲ. ಹೀಗಾಗಿ ಏಕಾಏಕಿ MiG ವಿಮಾನಗಳನ್ನು ರೆಸ್ಟ್ ಮಾಡಿಬಿಟ್ರೆ, ವಿಶ್ರಾಂತಿ ಕೊಟ್ಟರೆ, ರಿಟೈರ್ ಮಾಡಿಬಿಟ್ರೆ ವಾಯುಪಡೆಯಲ್ಲಿ ವಿಮಾನಗಳ ಶಾರ್ಟೇಜ್ ಸಡನ್ ಆಗಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ನಮ್ಮ ಹತ್ರ ಪಾಕ್ ಹಾಗೂ ಚೀನಾದಂತಹ ಯುದ್ಧದಾಹಿ ಶತ್ರುಗಳಿದ್ದಾರೆ ಅಕ್ಕಪಕ್ಕದಲ್ಲಿ. ಈ ಕಾರಣದಿಂದಲೇ ಭಾರತೀಯ ವಾಯುಪಡೆ ಈ ವಿಮಾನಗಳನ್ನು ಕಷ್ಟ ಆದರೂ ಸರಿ ಅಂತ ದೂಡ್ತಾ ಇತ್ತು. ಆದರೆ ಈಗ ಆ ವಿಮಾನಗಳು ಅನಾರೋಗ್ಯಕ್ಕೆ ಈಡಾಗ್ತಿವೆ ಅಂತ ಹೇಳಿ ಶಾಶ್ವತವಾಗಿ ರೆಸ್ಟ್ ಕೊಡಲಾಗಿದೆ. ನಿಮಗಿಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಇವತ್ತು MiG-21 ವಿಮಾನಗಳನ್ನು 40 ರಾಷ್ಟ್ರಗಳು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಗಮನಿಸಬೇಕಾಗಿರೋದೇನು ಅಂದರೆ ಇದನ್ನು ತಯಾರು ಮಾಡಿದ ರಷ್ಯಾನೇ ಇದನ್ನು ಯೂಸ್ ಮಾಡ್ತಿಲ್ಲ. ದಶಕಗಳ ಹಿಂದೆಯೇ ಇದರ ಬಳಕೆಯನ್ನು ರಷ್ಯಾ ಸ್ಟಾಪ್ ಮಾಡಿದೆ. ರಷ್ಯಾ ಹೊಸ ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಹೀಗಾಗಿ MiG-21 ವಿಮಾನಗಳ ಬಳಕೆಯನ್ನು ಸ್ಟಾಪ್ ಮಾಡಿದ್ದಾರೆ. ಅದರ ಬದಲಾಗಿ MiG-29, MiG-35 ನಂತಹ ಅತ್ಯಾಧುನಿಕ ಜೆಟ್ಗಳನ್ನು ಸೇನೆಗೆ ಸೇರಿಸಿಕೊಂಡಿದ್ದಾರೆ. ಚೈನಾ ಕೂಡ MiG-21 ಕಾಪಿ ಮಾಡಿ ಚೆಂಗ್ಡು J7 ವಿಮಾನವನ್ನು ತಯಾರು ಮಾಡಿ ಯೂಸ್ ಮಾಡ್ತಿದೆ. ಬಾಂಗ್ಲಾ, ಅಫ್ಘಾನಿಸ್ತಾನದಂತಹ ರಾಷ್ಟ್ರಗಳು ಕೂಡ MiG-21 ವಿಮಾನಗಳಿಗೆ ವಿಶ್ರಾಂತಿ ಕೊಟ್ಟಿವೆ. ಸದ್ಯಕ್ಕೆ ಈಗ ಭಾರತ ಸೇರಿದ ಹಾಗೆ ಕೆಲವೊಂದಷ್ಟು ಏಷ್ಯನ್ ಕಂಟ್ರೀಸ್, ಕೆಲವೊಂದಷ್ಟು ಆಫ್ರಿಕನ್ ರಾಷ್ಟ್ರಗಳು ಮಾತ್ರ ಬಳಕೆ ಮಾಡ್ತಾ ಇದ್ವು. ಈಗ ಭಾರತ ಕೂಡ ರಿಟೈರ್ಮೆಂಟ್ ಕೊಟ್ಟಿದೆ. ಸೊ ಸ್ನೇಹಿತರೆ, ಜೀವ ಇಲ್ಲದಿದ್ರೂ ಕೂಡ ದೇಶಕ್ಕಾಗಿ ಹೋರಾಡಿದ ಈ ಲೋಹದ ಹಕ್ಕಿಗಳು ಒಂಥರ ಎಮೋಷನ್ ಇದ್ದ ಹಾಗೆ, ಅವುಗಳ ಕೊರತೆಗಳ ನಡುವೆ ಕೂಡ ಒಂಥರ ಅವು ಫೀಲಿಂಗ್ ಇದ್ದ ಹಾಗೆ ನಮ್ಮ ವಾಯುಪಡೆಗೆ ಅಷ್ಟು ಗೌರವ ಕೊಡ್ತಾರೆ ನಮ್ಮ ವಾಯುಪಡೆಯವರು ಈ ವಿಮಾನಗಳಿಗೆ. ಈಗ ರಿಟೈರ್ ಆಗ್ತಾ ಇದ್ದಾವೆ, ಜೀವನವನ್ನು ಮುಗಿಸ್ತಾ ಇದ್ದಾವೆ.
ಅವುಗಳಿಗೆ ಒಂದು ಧನ್ಯವಾದ ಹೇಳ್ತಾ ಸಲ್ಯೂಟ್ ಮಾಡ್ತಾ ವರದಿಯನ್ನು ಮುಗಿಸೋಣ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.